ಜ್ಯೋತಿಷ್ಯದ ಕಾಲಮಾನದ ಪ್ರಕಾರವಾಗಿ ಮೊದಲನೇದಾಗಿ ಬ್ರಾಹ್ಮಮಾನವನ್ನು ನೋಡೋಣ. ಬ್ರಾಹ್ಮಮಾನ ಅಂತಂದರೆ ಬ್ರಹ್ಮನಿಗೆ ಒಂದು ದಿನ ಅಂತಂದರೆ ಒಂದು ಹಗಲನ್ನು ನೋಡೋದಾದರೆ ಮನುಷ್ಯರ 432 ಕೋಟಿ ವರ್ಷವನ್ನು ಹಿಡಿದ್ರೆ ಬ್ರಹ್ಮನಿಗೆ ಒಂದು ಹಗಲಾಗುತ್ತೆ. ಹಾಗೆಯೇ ಮನುಷ್ಯರ 432 ಕೋಟಿ ವರ್ಷವನ್ನು ಹಿಡಿದರೆ ಬ್ರಹ್ಮನಿಗೆ ಒಂದು ರಾತ್ರಿ ಆಗುತ್ತೆ. ಅಂದರೆ ಮಾನವ ವರ್ಷಗಳ 864 ಕೋಟಿ ಮಾನವ ವರ್ಷಗಳನ್ನು ಲೆಕ್ಕ ಹಾಕಿದ್ರೆ ಬ್ರಹ್ಮನಿಗೆ ಒಂದು ದಿವಸ ಸಂಪೂರ್ಣವಾಗುತ್ತೆ. ಅಂದರೆ ಒಂದು ರಾತ್ರಿ ಒಂದು ಹಗಲು ಸಂಪೂರ್ಣವಾಗುತ್ತೆ. ಹೀಗೆ ಈ ಲೆಕ್ಕಾಚಾರದಲ್ಲಿ ಅಂದರೆ 864 ಕೋಟಿ ಮನುಷ್ಯ ವರ್ಷ ಅಂತಂದರೆ ಬ್ರಹ್ಮನಿಗೆ ಒಂದು ದಿನ. ಈ ಪ್ರಕಾರವಾಗಿ ಬ್ರಹ್ಮನ 30 ದಿನ ಸೇರಿದ್ರೆ ಬ್ರಹ್ಮನಿಗೆ ಒಂದು ತಿಂಗಳಾಗುತ್ತೆ. ಇದೇ ಪ್ರಕಾರವಾಗಿ ಬ್ರಹ್ಮನ 360 ದಿನಗಳು ಸೇರಿದ್ರೆ ಒಂದು ವರ್ಷ ಆಗುತ್ತೆ. ಈ ಲೆಕ್ಕಾಚಾರದಲ್ಲಿ ಬ್ರಹ್ಮನಿಗೆ 100 ವರ್ಷ ಅಂತ ಕಾಲಗಣನೆಯನ್ನು ಮಾಡ್ತಾರೆ ಬ್ರಹ್ಮನ ಕಾಲಮಾನ ಲೆಕ್ಕಾಚಾರದಲ್ಲಿ, ಬ್ರಾಹ್ಮಮಾನದಲ್ಲಿ. ಈಗ ನಾವು ಸಂಕಲ್ಪ ಮಾಡುವಾಗ ಹೇಳ್ತೇವೆ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀಹರೇ ಶ್ವೇತವರಾಹ ಕಲ್ಪೆ ಅಂತ. ಈ ದ್ವಿತೀಯ ಪರಾರ್ಧೆ ಅಂತಂದರೆ ಈ ರೀತಿಯಾಗಿ ಬ್ರಹ್ಮನ 100 ವರ್ಷಗಳಲ್ಲಿ ಎರಡನೆಯ ಭಾಗದಲ್ಲಿ ನಾವೀಗ ಇದ್ದೇವೆ. ದ್ವಿತೀಯ ಪರಾರ್ಧೆ ಅಂದರೆ 100ರಲ್ಲಿ 50 ಭಾಗ ಮೊದಲನೆಯ ಪರಾರ್ಧ, ಇನ್ನು 50 ಭಾಗ ಎರಡನೆಯ ಪರಾರ್ಧ, ಅಂದರೆ 51ನೇ ವರ್ಷ ಅಂತ ಅಂದುಕೊಳ್ಬಹುದು. ಹೀಗೆ ಬ್ರಹ್ಮನ ದ್ವಿತೀಯ ಪರಾರ್ಧದಲ್ಲಿ ನಾವಿದ್ದೇವೆ. ಮನುಷ್ಯರ ಸಾವಿರಾರು ಯುಗಗಳು ಸೇರಿದರೆ ಬ್ರಹ್ಮನಿಗೆ ಕೇವಲ ಒಂದು ಕ್ಷಣವಾಗುತ್ತೆ. ಬ್ರಹ್ಮನ ಈ ಬೃಹತ್ ಕಾಲದ ಲೆಕ್ಕಾಚಾರವನ್ನೇ ಬ್ರಾಹ್ಮಮಾನ ಅಂತ ಜ್ಯೋತಿಷ್ಯದಲ್ಲಿ ಕರೆಯಲಾಗುತ್ತೆ.